ಪ್ರಶಾಂತ್, ಬೆಳಗಿನಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಯೋಧ್ಯೆಯಲ್ಲಾದಂತಹ ಬದಲಾವಣೆ ಬೆಳವಣಿಗೆಗಳು ಅಯೋಧ್ಯೆಯ ಜನತೆಗೆ ಖುಷಿ ಕೊಟ್ಟಿರೋದಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ರಾಮನ ಜೊತೆಗಿನ ಒಂದು ಆ ಕನೆಕ್ಟ್ ಏನಿದೆ, ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹ ಕೋಟ್ಯಂತರ ಜನರ ಕನಸೇನಿತ್ತು, ಆ ಕನಸು ನನಸಾಗುವ ಸಂದರ್ಭದಲ್ಲಿ ಅಲ್ಲಿಗೆ ತಲುಪೋದು ಕೂಡ ಅಷ್ಟೇ ಸುಲಭ ಆಗೋ ವ್ಯವಸ್ಥೆ. ಇಡೀ ಅಯೋಧ್ಯೆಗೆ ಒದಗಿಸಿರುವಂತಹ ಈ ಮೂಲಭೂತ ಸೌಕರ್ಯ ಯೋಜನೆಗಳು ಎಲ್ಲ ಏನಿದೆ, ಇದು ಅಯೋಧ್ಯೆ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಪ್ರದೇಶಗಳ ಅಭಿವೃದ್ಧಿಗೂ ಕಾರಣ ಆಗುತ್ತೇನೋ ಅಲ್ವಾ? ಪ್ರತಿಭಾ ನಿಶ್ಚಿತವಾಗಿ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿಯಾದಾಗ ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಕೂಡ ಅದರ ಒಂದು ವ್ಯಾವಹಾರಿಕ ಲಾಭ ಕೂಡ ದೊರಕುತ್ತೆ, ಜೊತೆಗೆ ಉದ್ಯೋಗದ ಅವಕಾಶಗಳು ಕೂಡ ಜಾಸ್ತಿ ಆಗ್ತವೆ. ಪ್ರಾಯಶಃ ಉತ್ತರ ಭಾರತದಲ್ಲಿ ಉದ್ಯೋಗದ ಅವಕಾಶಗಳು ಕಡಿಮೆ ಆಗಿರುವ ಕಾರಣದಿಂದಲೇ ಮುಂಬೈ, ಬೆಂಗಳೂರು, ಚೆನ್ನೈ ಅಂತ ನಗರಗಳಿಗೆ ಉತ್ತರ ಭಾರತದ ಜನ ಗುಳೆ ಹೋಗ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ನಡೆದಿರ್ತಕ್ಕಂತ ಬೆಳವಣಿಗೆಗಳಲ್ಲಿ ಅವರಿಗೆ ಅಲ್ಲೇ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂತ ಕಾರಣಕ್ಕೋಸ್ಕರ ಕೂಡ ರಸ್ತೆ ನಿರ್ಮಾಣದ ಕೆಲಸಗಳನ್ನ ತ್ವರಿತಗತಿಯಲ್ಲಿ ಮಾಡ್ಲಾಗ್ತಾ ಇತ್ತು. ಅಯೋಧ್ಯೆಯಲ್ಲೂ ಕೂಡ ನಾವು ನೋಡಿದ್ವಿ. 2022ರಲ್ಲಿ ಅಯೋಧ್ಯೆಯ ವಿಮಾನ ನಿಲ್ದಾಣದ ಕೆಲಸ ಶುರುವಾಗಿತ್ತು. ಸುಮಾರು 16-18 ತಿಂಗಳಲ್ಲಿ ವಿಮಾನ ನಿಲ್ದಾಣ ತಯಾರಾಗಿ ನಿಂತಿದೆ. ವರ್ಷಕ್ಕೆ ಸುಮಾರು 50 ಲಕ್ಷದಷ್ಟು ಪ್ರಯಾಣಿಕರನ್ನ ಹ್ಯಾಂಡಲ್ ಮಾಡ್ತಕ್ಕಂತ ಸುಮಾರು 9 ವಿಮಾನ ನಿಲ್ದಾಣಗಳು ಏಕಕಾಲಕ್ಕೆ ಹೆಚ್ಚು ಕಡಿಮೆ ಬಂದಿಳಿತಕ್ಕಂತ ಒಂದು ವ್ಯವಸ್ಥೆಯನ್ನ ಕೂಡ ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದಲ್ಲಿ ಮಾಡ್ಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು. ಹಾಗಾಗಿ ವಿದೇಶದಿಂದ ಕೂಡ ಬರ್ತಕ್ಕಂತ ಏನೊಂದು ಭಕ್ತರಿದ್ದಾರೆ ಅವರು ನೇರವಾಗಿ ಅಲ್ಲಿ ಬಂದು ಇಳಿತಕ್ಕಂತ ಒಂದು ವ್ಯವಸ್ಥೆಯನ್ನ ಕೂಡ ಮುಂದಿನ ದಿನಗಳಲ್ಲಿ ಕಲ್ಪಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೆಡಿ ಆಗಿದೆ. ತ್ವರಿತಗತಿಯಲ್ಲಿ ಒಂದು ವೇಗದಲ್ಲಿ ಈ ಒಂದು ವಿಮಾನ ನಿಲ್ದಾಣವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ವಸತಿ ಯೋಜನೆಗಳು, ಅನೇಕ ಹೊಸ ರೈಲ್ವೆಗಳನ್ನ ಅಯೋಧ್ಯೆಯ ಮೂಲಕ ಪ್ರಕಟಿಸಲಾಗಿದೆ. ಆ ದೃಷ್ಟಿಯಿಂದ ಕೂಡ ಒಂದು ಕನೆಕ್ಟಿವಿಟಿ, ಸಂಪರ್ಕ, ರಿಲಿಜಿಯಸ್ ಟೂರಿಸಂನ ದೃಷ್ಟಿಯಿಂದ ಕೂಡ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಅಯೋಧ್ಯ, ಮಥುರಾ, ಕಾಶಿ, ಹರಿದ್ವಾರ್ ಮತ್ತು ಚಾರ್ಧಾಮ್ ಈ ಪ್ರದೇಶಗಳಿಗೆ ನಾವು ಹೋಗಲೇಬೇಕು ಅಂತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಒಂದು ಸಂಪರ್ಕದ ಕಾರಣದಿಂದ, ಹಣದ ಹರಿವಿನ ಕಾರಣದಿಂದ ಕೂಡ ಆ ಒಂದು ವ್ಯವಸ್ಥೆಯನ್ನ ಮಾಡುವ ಜವಾಬ್ದಾರಿ ಸರ್ಕಾರದ ಮೇಲಿರುತ್ತೆ. ನಿಶ್ಚಿತವಾಗಿ ಉತ್ತರ ಪ್ರದೇಶದಲ್ಲಿ ಮೋದಿ ಮತ್ತು ಯೋಗಿ, ಕಾಶಿ, ಈ ಕಡೆ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ, ಜೊತೆಗೆ ಅಯೋಧ್ಯೆ ಮತ್ತು ಮಥುರಾ, ಇಲ್ಲಿ ಸಾಕಷ್ಟು ಸಂಪರ್ಕಗಳನ್ನ ಕಲ್ಪಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅನ್ಸುತ್ತೆ. ಪ್ರತಿಮಾ. ಪ್ರಶಾಂತ್, 2020ರಿಂದ ಏನು ಕಾಮಗಾರಿಗಳು ಆರಂಭ ಆಯಿತು, ರಾಮ ಜನ್ಮಭೂಮಿಯಲ್ಲಿ ರಾಮನಿಗೊಂದು ಭವ್ಯವಾದ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸನ್ನ ಸಾಕಾರಗೊಳಿಸುವ ಪ್ರಯತ್ನಗಳೇನು ಆರಂಭ ಆದವು, ಅಲ್ಲಿಂದ ಇಲ್ಲಿಗೆ ಅಯೋಧ್ಯೆ ಬದಲಾದಂತಹ ರೀತಿ, ಅಲ್ಲಿನ ಸ್ವರೂಪ ಬದಲಾದಂತಹ ರೀತಿ, ಯಾವ ರೀತಿಯಲ್ಲಿ ವರ್ಣಿಸ್ಬೋದು ಅದನ್ನ ಅಂತ? ಪ್ರತಿಭಾ, ಅನೇಕ ಬಾರಿ ನಾನು ಕೂಡ ಅಯೋಧ್ಯೆಗೆ ಹೋಗಿದ್ದೀನಿ. ಆದ್ರೆ ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಸಂಪರ್ಕ ಆ ರೀತಿ ಅಯೋಧ್ಯೆಗೆ ಇರ್ಲಿಲ್ಲ. ನೀವು ವಿಮಾನದಿಂದ ಹೋಗ್ಬೇಕಾದ್ರೂ ಕೂಡ ಲಖನೌ ವಿಮಾನ ನಿಲ್ದಾಣದಿಂದ ಇಳಿದು ಹೋಗ್ಬೇಕಿತ್ತು. ಯಾವುದೇ ನೀವು ದಿಲ್ಲಿಯಿಂದ ಅಯೋಧ್ಯೆಗೆ ಹೋಗ್ತಕ್ಕಂಥ ಟ್ರೈನ್ಗಳು 7 ಗಂಟೆ 8 ಗಂಟೆ ಲೇಟ್ ಆಗಿ ಹೋಗ್ತಾ ಇದ್ವು. ಒಂದು ಕೈಫಿ ಎಕ್ಸ್ಪ್ರೆಸ್ ಅನ್ನುವ ಟ್ರೈನ್ ನಿಮಗೆ ದಿಲ್ಲಿಯಿಂದ ಅಯೋಧ್ಯೆಗೆ ಹೋಗ್ಲಿಕ್ಕೆ ಅನೇಕರು ಉಪಯೋಗಿಸ್ತಾ ಇರ್ತಾರೆ. ಆದ್ರೆ ದಿನವೂ ಕೂಡ 7 ಗಂಟೆ 8 ಗಂಟೆ ತಡವಾಗಿ ಆ ಟ್ರೈನ್ ತಲುಪುವಂತ ಒಂದು ಇದು, ಮತ್ತು ಅಲ್ಲಿ ಹೋಟೆಲ್ಗಳಿರ್ಲಿಲ್ಲ, ವಸತಿಗೆ ಯೋಗ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಈಗ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ ಏನೊಂದು ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ, ಅದರ ಜೊತೆಗೂ ಕೂಡ ಸಂಪರ್ಕದ ಅನೇಕ ಹೊಸ ಸಾಧನಗಳು ಅಲ್ಲಿ ಬಂದಿಳಿತಾ ಇವೆ. ಪ್ರಯಾಣಿಕರು ಬಂದಂತೆ ಪ್ರತಿಮಾ ಇನ್ನಷ್ಟು ವ್ಯವಸ್ಥೆಗಳು ಆಗ್ಲಿಕ್ಕೂ ಕೂಡ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಅನೇಕ ಬಾರಿ ಅಯೋಧ್ಯ ದೂರ ಉಳಿತಾ ಇತ್ತು. ನಿಮ್ಗೆ ಈ ಪ್ರಯಾಣದ ಸರ್ಕಿಟ್ ಏನಿದೆ ಅದು ಪ್ರಮುಖವಾಗಿ ಪ್ರಯಾಗ್ರಾಜ್, ಗಯಾ ಮತ್ತು ಕಾಶಿ, ಅಲ್ಲಿ ಜನ ಜಾಸ್ತಿ ಹೋಗ್ತಾ ಇದ್ರು. ದಿಲ್ಲಿಯಿಂದ ಹೋಗಿ ಮಥುರಾಕ್ ಹೋಗ್ತಾ ಇದ್ರು. ಆದ್ರೆ ಅಯೋಧ್ಯೆ ಕೂಡ ಆ ಸರ್ಕಿಟ್ ನಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣದ ನಂತರ ಪ್ರವೇಶಿಸ್ತಾ ಇದೆ. ಇದನ್ನ ಲಾಲ್ ಕೃಷ್ಣ ಅಡ್ವಾಣಿ ರಥಯಾತ್ರೆಯನ್ನ ಶುರು ಮಾಡಿದಾಗ ಇದನ್ನೊಂದು ರೀತಿ ಸಾಂಸ್ಕೃತಿಕ ರಾಷ್ಟ್ರವಾದ ಅಂತ ಕರಿತಾ ಇದ್ರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸೋಮನಾಥ್ದಲ್ಲಿ ಏನೊಂದು ಜೀರ್ಣೋದ್ಧಾರದ ಕೆಲಸದ ನಂತರ ಇದು ನ್ಯೂ ರಿನೆಸೆನ್ಸ್ ಆಫ್ ಇಂಡಿಯಾ ಅನ್ನುವ ರೀತಿಯಲ್ಲಿ, ಅಂದ್ರೆ ಹೊಸ ಸಾಂಸ್ಕೃತಿಕ ಪುನರುತ್ಥಾನ ಅಂತಕ್ಕಂಥ ರೀತಿಯಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಕರೆದಿದ್ರು. ನಿಶ್ಚಿತವಾಗಿ ಅಯೋಧ್ಯೆ ಈಗೇನ್ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರ, ಅದು ಕೂಡ ಆ ರಿನೆಸೆನ್ಸ್ ನ ಒಂದು ಭಾಗ.
ಒಂದು ಪ್ರಜ್ಞೆಯ ಭಾಗ ಅಂತಕ್ಕಂಥ ರೀತಿಯಲ್ಲೂ ಕೂಡ ನೋಡ್ಲಾಗ್ತಾ ಇದೆ. ಓಕೆ. ಕೋಟ್ಯಾಂತರ ಜನರು ಯಾವಾಗ ನಮಗೆ ಅಯೋಧ್ಯೆಗೆ ಹೋಗ್ಲಿಕ್ಕೆ ಸಿಗುತ್ತೆ ಅಂತಕ್ಕಂಥದ್ದರ ಕಾಯ್ತಾ ಇದ್ದಾರೆ. Yes. ಆ ದೃಷ್ಟಿಕೋನದಿಂದ ಒಂದ್ ಕಡೆ ಮಂದಿರ ನಿರ್ಮಾಣ, ಒಂದ್ ಕಡೆ ವಿಮಾನ ನಿಲ್ದಾಣ, ಇನ್ನೊಂದು ಕಡೆ ಸಂಪರ್ಕದ ಅನೇಕ ಹೊಸ ಹೊಸ ಕೆಲಸಗಳು ಏನ್ ನಡೀತಾ ಇವೆ, Yes. ಅದು ಆ ದೃಷ್ಟಿಯಿಂದ ಮುಖ್ಯ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.